ನೀವು ಬರೀ ಅದು ಇದು ಅಂತ ಬರೀ ಇದೇ ತಿಳ್ಕೊಳ್ಳೋದೇ ಆಗೈತೆ. ಅದು ಇದು ಅಂತ ಆಯ್ತು ನೀವು ನೋಡಿ, ನೀವು ಆಯ್ತು ನಾನು ಅಷ್ಟೇ ಒಂದೇ ಮಾತು ಹೇಳೋದು, ನೀವು ಚೆನ್ನಾಗಿರಿ, ನಾನು ಇಲ್ಲಿ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗೇ ಇದ್ದೀನಿ ಆಯ್ತಾ. ಒಂದು ಒಳ್ಳೆ ರೀತಿಯಲ್ಲಿ ಇದೀನಿ ನಾನು. ನೀನ್ ಒಳ್ಳೆ ರೀತಿ ಅಂತ ಯಾರು ಹೇಳ್ತಿಲ್ವಲ್ಲ, ಅವ್ ಅಮ್ಮನ ಜೊತೆ ಸೇರಿ ಅವ್ ಅಮ್ಮ ಅಲ್ಲೆಲ್ಲ ಕರ್ಕೊಂಡು ಹೋಯ್ತದಿ. ಇನ್ನೊಂದು 6 ತಿಂಗಳ ಮೇಲೆ ನಿಮ್ಮ ಮಗು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಕಾಣೋದೇನಂತೈತೆ ಹೇಳ್ತಾರಲ್ಲ, ಜನನೇ ಹೇಳ್ತಾವ್ರಲ್ಲ. ಹೌದಾ? ಹೌದು ಏನಂತ ಇಡೀ ಮೈಸೂರಿಗೆ ಗೊತ್ತು ಕಣಮ್ಮ. ನೀನ್ ಏನ್ ಮಾತಾಡ್ತಿದ್ಯ ಅವ್ರ ಬಗ್ಗೆ? ಹಂಗಾಗಿದ್ರೆ ಇಷ್ಟೊಂದು ಮಾತಾಡ್ತಿದ್ರಲ್ಲ, ನಮ್ಗೆಲ್ಲ ಎಷ್ಟು ಮಾಡಿದಂತ ಗೊತ್ತಿದೆ ನಿನಗೆ? 1000 ವಯಸ್ಸಾಗಿರ್ಲಿ ಕಣೆ ಅಂತ ಬುದ್ಧಿವಂತ ಕಳ್ಸ್ಕೊಡ್ಬೇಕಾಗಿತ್ತು. ತಾಯಿ ಜೊತೆ ಹೋಗ್ಬಿಟ್ಟು ಏನು ಮಾತಾಡ್ಬಿಟ್ಟು ಬರೋದಿದ್ರೆ ಬಾ ನೀನು, ನಿಮ್ಮ ಅಮ್ಮ ಹೇಳಿದ್ಮೇಲೆ ಅಂತ ಕಳ್ಸ್ಬೇಕಿತ್ತು. ಕರ್ಕೊಂಡೋದ್ರು ಏನಕ್ಕಾತ ತುಸ್ಕೊಂಡ್ ಕರ್ಕೊಂಡೋದ್ರು? ಎಲ್ಲಿಗೆ? ಒಂದ್ ಕೂತ ನಿಂತು ಮಾತಾಡಕ್ ಬಿಟ್ರು ಅವ್ರು ನನ್ನ. ಅಯ್ಯೋ ಏನಾಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಕಂಪ್ಲೇಂಟ್ ಆದ್ರೂ ಮಾತ್ರ ತಗೊಂಡ್ರು, ನಮ್ ಕಂಪ್ಲೇಂಟ್ ತಗೊಂಡಿಲ್ಲ. ಇಷ್ಟೊಂದು ಮಾತಾಡೋದು ಬೇಡ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಒಂದ್ ಒಳ್ಳೆ ದಾರಿಲಿ ಹೋಗ್ಬೇಕಂತ ಎಲ್ಲ ಬಂದಿರ್ ನೀವು ಹಿಂಗೆಲ್ಲ ಮಾತಾಡ್ಬೇಡಿ. ಅಷ್ಟು ನೀನ್ ಮಾತಾಡ್ತೀರಾ ಒಂದಲ್ಲ ಒಂದ್ ನೀವು ನನ್ನ ಮಗಳು ಇಂಥವ್ರ ಜೊತೆ ಇದ್ದಕ್ಕೆ ನೋಡಿ ಹೆಂಗ್ ಬೆಳೆದ್ರು, ಹೆಂಗ್ ಮಾತಾಡ್ತೀರಾ. ಆಗ್ಲಿ ಪರವಾಗಿಲ್ಲ ಮಾತಾಡಿ, ನನಗೇನಿಲ್ಲ. ಇವತ್ತು ನಮ್ ನೆಂಟರು ಮಾತಾಡ್ತಾರೆ, ಕಳಿಸ್ತೆ ಹೇಳ್ತಾರೆ ಇವತ್ತೆಲ್ಲರೂ ಹೇಳ್ತಾರೆ. ಹೇಳಿ ಬಿಡಿ ಇವತ್ತೆಲ್ಲರೂ ಮಾತಾಡ್ತಾರೆ. ಮಾತಾಡ್ಲಿ ಬಿಡಿ, ನಾಳೆ ಮುಂದೆ ಚೆನ್ನಾಗಿರ್ತೀನಿ, ಮಾತಾಡ್ಲಿ ಬಿಡಿ. ನೀವ್ ಯಾಕಂತ ತಲೆ ಕೆಡ್ಸ್ಕೊತೀರ? ಸಾಕು, ಇಷ್ಟೊಂದು ನೋಡ್ಕೊಂಡಿದ್ದೀರ. ಮತ್ತಕ್ ಬಂದು ನಿಲ್ಸಿದಾರ ನಿನ್ನ ಚಿಕ್ಕ ಹುಡುಗಿನ ನನ್ನ ಇಷ್ಟಿದಂತೆ ನಾನ್ ಬಂದಂತ ಬರ್ಕೊಟ್ಬಿಟ್ಟು ಬಂದನ. ನಾಳೆಗಿನ ಏನಾರು ಮಾಡಾಕಿದ್ರು ಏನು ಮಾಡಕ್ಕಾಗಲ್ಲ. ನೀವು ಅತಿಯಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಯಾರ ಜೊತೆ ಇದೀನಿ ಅಂತ ಬೇಡ ಅಯ್ಯೋ ಇಲ್ಲ ಹಂಗೆ ತಿಳ್ಕೊಳತ್ತೆ ಆಗ್ಲಿ. ಹಂಗಾರು ಬೆಳಿತೀನಪ್ಪ ನಾನಂತೂ. ಅದೇ ಅವ್ರಿಗೆ ಉತ್ತರ ಮಾಡೋ, ನೀನ್ ಹಾಡ್ತಿದ್ದು ಅಷ್ಟೇನೆ. ನೀನ್ ನೀವು ತಾಯಾದವ್ರು ಇದನ್ನ ಬಯಸ್ಬೇಡಿ, ತಾಯಾದವ್ರು ಇದನ್ನ ಬಯಸ್ಬೇಡಿ. ನಾನು ಚೆನ್ನಾಗಿ ಎಲ್ಲ ಕಡೆಗೂ ಕರ್ಕೋಗೋದು ನೀನೆಲ್ಲ ಅಲ್ಲಿಗೆ ಕರ್ಕೋಗೋದು ಬಿಡು. ಆಯ್ತು ತಾಯಿನೇ ನೀನ್ ಆತರ ಬರ್ಕೊಟ್ಟು ನಾನು ಒಂದ್ ಮಕ್ಕಳು ಬೆಳಿಬೇಕು ಒಂದ್ ಒಳ್ಳೆ ರೀತಿಲಿ. ನಾನು ಇಷ್ಟು ವರ್ಷ ಏನು ಮಾಡ್ಲಿಲ್ಲ, ಇಂಥವ್ರ ಜೊತೆ ಇದ್ರೆ ನಾನು ಒಂದ್ ಚೆನ್ನಾಗಿ ಸಾಧನೆ ಮಾಡ್ತೀನಿ. ಏನಾದ್ರು ಒಂದು ಮಾಡ್ಕೊಳ್ಬೇಕಲ್ಲ ಜೀವನಕ್ಕೆ. ಎಲ್ಲಾದ್ರೂ ಹೋಗಿ ಸರ್ವೆ ಆಗಕ್ಕಾಗುತ್ತಾ? ನಾನು ಎಲ್ಲದಲ್ಲೂ ಹೋಗ್ಬಿಟ್ಟು ನಾನು ಅಲ್ಲಿ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗಕ್ ಆಯ್ತೀನ? ಇಲ್ಲೆಲ್ಲ ಒಂದ್ ಕಡೆ ಎಲ್ಲ ನೋಡಿದ್ದೀನಿ ಮಾಡಿದ್ದೀನಿ. ಆಯ್ತು ಮೇಡಮ್, ಈ ಸಲ ಏನಂದ್ರೆ ಗೊತ್ತಾ, ಅವ್ವ ತಾಯಿ ನೀನ್ ಬಂದ್ರೆ ತಲೆ ನೋಡ್ಕೊಂಡ್ವ, ನೀನ್ ಬರ್ಲೇಬೇಡ. ಮೇಡಮ್ ನಾನ್ ಬಂದೇ ಬರ್ತೀನಿ, ನಾನೆಲ್ಲ ಯೋಚನೆ ಮಾಡೇ ನಾನ್ ಬರ್ತಿರೋದು. ಬರ್ಬೇಕಿತ್ತು ಮತ್ತೆ ನೀನು ಬೇಡ ತಲೆ ನಾವು ಅಂತ ಹೇಳಿರ್ತಾನೆ. ನೀನ್ ಬಂದ್ಬಿಡ್ಬೇಕಾಗಿತ್ತು. ನೀನ್ ಯಾಕೋದೆ ಬೇರೆ ಕಡೆ ಈ ತರ ಹೊಂದ್ಕೊಳಕ್ ಆಗುತ್ತೆ? ನೀನು ನಿನ್ನ ಅವ್ರು ಏನಂತ ಚಾಲೆಂಜ್ ಮಾಡಿ ಕಳ್ಸಿದ್ರು ಹೇಳು. ನೀನ್ ಎಲ್ಲೋದ್ರು ನಾನು ನೋಡ್ತೀನಿ ಕಣೆ. ನೀನ್ ನೋಡಿ ಹಂಗೆ ಮಾಡಿದ್ರು ನೋಡಿ. ಹಂಗೆ ಅವ್ರು ಹೇಳಿದ್ ಮಾತಂಗೆ ನಡ್ಕೊಂಡ್ರಲ್ಲ ಅವ್ರು. ಬರ್ಬೇಕಂತ ಚಾಲೆಂಜ್ ಮಾಡಿ ಕಳ್ಸಿದ್ರು. ಆಯ್ತು, ನನ್ ಬುದ್ಧಿಗೆ ವಶೀಕರಣ ಮಾಡ್ಕೊಂಡಿರ್ಬೋದು ನಿನ್ನ. ಅವು ಫಸ್ಟ್ ಬಿಡಿ, ಹೋಗ ದೇವ್ರ ಹತ್ರನು ಕೇಳಿ, ಅವರೇ ಹೇಳ್ತಾರೆ. ಒಳ್ಳೆ ಕಡೆ ಸೇರಿ ಹಣೆ ಬರಕ್ ಇದೆಯಾ? ನಾನು ಇಂಥ ಕಡೆನೆ ಇರ್ಬೇಕಂತ ಬರ್ತೈತೆ. ಒಳ್ಳೆ ರೀತಿ ನಾನು ಇರ್ತೀನಿ. ನಾನು ಅಷ್ಟೇನೆ. ತಿರ್ಗಡೆ ಜನಸಾಂಗ ಅಂತ ಹೇಳಿದ್ರು. ತಿರ್ಗಡೆ ಜನಸಾಂಗದು ಬಂದಿದ್ದೀರಾ ಕರ್ಕೊಂಡು ಹೋಗೋದ್ ನೋಡಿ. ಬಂದಲ್ಲಿ ಮಾತಾಡಕ್ ಹೇಳು. ಹಂಗಾಗಿದ್ರೆ ಕರ್ದ್ಬಿಟ್ಟು ಡಾಕ್ಟರೇಟ್ ಪರ್ಸತಿ ಕೊಡ್ತಿರ್ಲಿಲ್ಲ. ನೀನ್ ಏನ್ ಮಾತಾಡ್ತೀಯ ಅವ್ರ ಬಗ್ಗೆ? ನೀನು ಏನ್ ಮಾತಾಡ್ತೀರಾ? ಕೃತಜ್ಞತೆ ಇಡ್ಕೊಳ್ಳಿ. ಅಲ್ಲ ಕೃತಜ್ಞತೆ ಇದ್ದರು ಏನೇ ಒಂದ್ ನಿಮಿಷ ಹೇಳ್ತಾನೆ ಕೇಳು. ಮಮ್ಮಿಗೆ ಕೇಳ್ಬೇಕಾಗಿತ್ತು. ಮತ್ತೆ ನಿನ್ ಬಗ್ಗೆ ಭವಿತಾ ಮತ್ತೆ ಇದು ಭವಿತಾ ಇವ್ರು ಎಲ್ಲ ಹೇಳಿದ್ರು ನನಗೆ. ಕೆಟ್ಟ ನಿಮ್ ಬಗ್ಗೆ ಮಾತಾಡಿದ್ರು, ನಿಮ್ ಮಕ್ಳ ಬಗ್ಗೆ ಮಾತಾಡಿದ್ರು ಅಂತ. ಯಾಕಂಗಂತ ಹೇಳ್ಬೇಕಾಯ್ತು? ಹೋದ್ ಸರಿ ಬಂದಾಗ ದಿವಿನ್ ಬಗ್ಗೆ ನನಗೆ ಹೇಳಿದ್ರು. ಈ ಸರಿ ಬಂದಾಗ ಆರಿಫ್ಗೆ ನಾವು ಆತರ ಎಲ್ಲ ಬೈದಿದ್ವಂತೆ. ಮಕ್ಳು ನಾವೆಲ್ಲ ಇದು ಬೈದ್ಬಿಟ್ಟು ಅಷ್ಟೇ ಅವ್ರ ಮನೆಗೆಲ್ಲ ಹೋಯ್ತಿದ್ರು. ಆರಿಫನ್ ಜೊತೆ ಆತರ ಬುದ್ಧಿ ಹಾಕ್ಬೇಕು ಮೇಡಮ್ಗೆ ಹೇಳು. ಅಯ್ಯೋ ಕೊಡು ಅವ್ರಿಗೇನೆ. ಕೊಡು
ಜಾಸ್ತಿ ಮಾತಾಡ್ಬೇಡಿ, ಇಲ್ದಿದ್ದೆಲ್ಲ ಮೇಡಮ್ ನಿಮ್ದೇನು ನಿಮ್ದು ನೋಡ್ಕೊಳ್ಳಿ, ಏನಕ್ಕೆ ಇದೆಲ್ಲ ಇವ್ರಿಗೆ ನಿಮ್ದೆಲ್ಲ ಏನಕ್ಕೆ ಇವ್ರಿಗೆಲ್ಲ ನಿಮಗೆ? ನನ್ಗೆಲ್ಲ ಅವ್ರ ಯಾಕೆ ಹೇಳ್ಬೇಕು ಅಂತ ಮೇಡಮ್ ಯಾಕತ್ರ ಆರಿಫ್ ಚಾಡಿ ಹೇಳ್ಬೇಕು ನನ್ ಬಗ್ಗೆ? ಯಾಕೆ ಹೇಳ್ಬೇಕು? ಬಂದಾಗ ಹೇಳಿರೋದು. ನೀನ್ ಅವ್ರನ್ನ ಹಚ್ಕೊ ಬದುಕ್ತಿದ್ಯಾ? ನಿನ್ ಕಾಲ್ ಮೇಲೆ ನೋಡ್, ನಿಂದೆ ಗೌರ್ಮೆಂಟ್ ಕೆಲಸ, ನೀನ್ ಹೆಂಗಿದ್ಯಾ?